ಗುರು ಪೂರ್ಣಿಮಾ ಇವತ್ತು. ಹಂಗಾಗಿ ದಿನ ಬೇಗನೆ ಸ್ಟಾರ್ಟ್ ಆಯ್ತು. ಗುರುಗಳು ನನ್ನ ಲೈಫಲ್ಲಿ ಮಾಡಿರೋ ಚಮತ್ಕಾರನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೂ ತುಂಬಾ ಜನಕ್ಕೆ ಈ ಒಂದು ಅನುಭವಗಳಾಗಿರುತ್ತೆ. ಬನ್ನಿ ಅದನ್ನ ಶೇರ್ ಮಾಡ್ತೀನಿ. ಇವಾಗ 4:10 ಆಗಿದೆ. 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದೆ. 1 ಅವರ್ ಟೈಮ್ ಇದೆ ನನಗೆ. ಹಂಗಾಗಿ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಕೊಂಡು ವರ್ಕೌಟ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ರಾತ್ರಿ ನಾನು ಆರ್ಕನ ನೆನೆ ಹಾಕಿದ್ದೆ ಗಂಜಿ ಮಾಡೋದಕ್ಕೆ. ಇನ್ನು ಮೊಳಕೆ ಕಾಳು ಪ್ರತಿದಿನ ತಿನ್ನೋದ್ರಿಂದ ಅದು, ಮತ್ತೆ ಒಂದು ಖರ್ಜೂರ, ಸ್ವಲ್ಪ ಬಟಾಣಿ ನೆನೆ ಹಾಕಿದ್ದೆ. ಬಟಾಣಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಪಲಾವಲ್ ಅಲ್ವಾ. ಹಂಗಾಗಿ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬುಧವಾರ, ಹಾಗಾಗಿ ದಿನ 4 ಗಂಟೆಗೆ ಸ್ಟಾರ್ಟ್ ಆಯಿತು. ಇವಾಗ 4:10 ಮುಖ ಎಲ್ಲ ತೊಳ್ಕೊಂಡು ಬಂದೆ ಫ್ರೆಶ್ ಅಪ್ ಆಗಿ. ಇವಾಗ ಔಟ್ ಸೈಡೆಲ್ಲ ತೊಳೆದು ರಂಗೋಲಿ ಇಟ್ಟು ಕಸ ಎಲ್ಲ ಗುಡಿಸಿ ಅಷ್ಟರಲ್ಲಿ ಆಗುತ್ತೆ 5 ಗಂಟೆ. ಇವತ್ತು ಮೆಂತ್ಯ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಮಧ್ಯಾಹ್ನದವರೆಗೂ ಅಷ್ಟೇ ನಾನು ಶೇರ್ ಮಾಡೋದು ರುಟೀನ್ನ. ಬನ್ನಿ ಇವತ್ತು ಹೆಂಗೆ ಹೋಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎದ್ದ ತಕ್ಷಣ ನಾನು 1 ಲೋಟದಷ್ಟು ಬಿಸಿನೀರನ್ನ ಕುಡಿತೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ. ಮೊದಲು ಬಾಗಿಲೆಲ್ಲ ತೆಗೆದು ಡಾಗಿ ಏನು ಮಾಡ್ತಿದ್ದಾಳೆ ನೋಡಿದ್ರೆ ಗೇಟನ್ನು ಓಪನ್ ಮಾಡಿಬಿಟ್ಟಿದ್ದಾನೆ ಧ್ರುವ ನೆನ್ನೆ. ಹಂಗಾಗಿ ಈಚೆ ಎಲ್ಲ ಬಂದು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾಳೆ. ಫಸ್ಟು ನೀಟಾಗಿ ಚೆನ್ನಾಗಿ ಅಗ್ದು ತಿನ್ನೋದ್ರಿಂದ ಮಂಡಿ ನೋವು ಕಮ್ಮಿ ಆಗುತ್ತೆ. ತುಂಬ ಸಲ ಹೇಳಿದ್ದೀನಿ, ಟ್ರೈ ಮಾಡಿ ಆಯಿತಾ. ಮೆಂತ್ಯಕಾಳು ಖರ್ಜೂರನ ತಿನ್ನೋಡಿ. ಫಸ್ಟು ನಮ್ಮ ಸ್ಟವ್ಗೆ ಎಲ್ಲ ಕೂಡ ಲಿಕ್ವಿಡ್ನ ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಆಮೇಲೆ ಅದ್ರ ಸ್ಟ್ಯಾಂಡು ಎಲ್ಲನೂ ಕೂಡ ರಿಮೂವ್ ಮಾಡಿ ಒಂದ್ಸಲಿ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಹಂಗಾಗಿ ಎಷ್ಟು ಸಲ ವಾಶ್ ಮಾಡಿದ್ರು ಅಷ್ಟೇ ಅಲ್ವಾ. ಸ್ಟವ್ ಅಡುಗೆ ಮಾಡ್ತಾ ಇರೋದು, ಕ್ಲೀನ್ ಮಾಡ್ತಾ ಇರೋದೇ ನಮ್ಮದು ಇದು. ಇವಾಗ ನೋಡಿದ್ರೆ ಲೈಟ್ ಹಾಕ್ತೀನಿ ನೋಡಿ, ಕತ್ಲೆ ಕಾಣಿಸ್ತಲ್ಲ ನೋಡಿ. ಎಲ್ಲ ಗಲೀಜು ಮಾಡಿ ಆ ಗಲೀಜೆಲ್ಲ ತುಳ್ಕೊಂಡು ಮನೆ ಒಳಗಡೆ ಬರ್ತಾಳೆ ಇವಳು. ಅದನ್ನೇ ಬೈತಾ ಇದ್ದೆ. ಬೈದ್ರೆ ಮಾತ್ರ ಮಕ್ಕ ಆ ಕಡೆ ಮಾಡ್ಕೊಂತೀಯಾ, ನಿನ್ಗೆ ಅಷ್ಟು ಗೊತ್ತಾಗಲ್ವಾ, ಇಷ್ಟು ವಯಸ್ಸಾಗಿದೆ ನಿನಗೆ ಅಂತ ಬೈದ್ರೆ ನೋಡಿ ಮಕ್ಕ ನೋಡಿದ್ರ ಹೆಂಗ್ ಮಾಡ್ಕೋತಾಳ ಅವಳು. ಇದೇ ಥರನೇ ಕಿತಾಪತಿ ಮಾಡೋದು. ಇದೊಂಥರ ಡಾಗಿ ಆಗಲಿ ಬೆಕ್ಕಾಗಲಿ ಸಾಕೋದೊಂದು ಲಾಂಗ್ ಕಮಿಟ್ಮೆಂಟು ಆಯಿತಾ. ನಾನು ನನ್ನ ಮನೆಯವ್ರಿಗೆ ಹೇಳ್ತಾ ಇದ್ದೆ, ನಮಗೆ 100% ಅದಕ್ಕೆ ಹಾಕ್ತೀವಿ, ಟೈಮ್ ಕೊಡ್ತೀವಿ, ಅದರದ್ದು ಎಲ್ಲ ಸೇವೆಗಳನ್ನು ಮಾಡ್ತೀವಿ ಅಂದರೆ ಮಾತ್ರ ನಾವು ಸಾಕಬೇಕು. ಇಲ್ಲ ಅಂದರೆ ಒಂದು ಸ್ವಲ್ಪ ದಿನ ಸಾಕ್ತೀವಿ, ಬೇರೆಯವ್ರ ಮನೆಗೆ ಬಿಡ್ತೀವಿ, ಅದೆಲ್ಲ ಆಗಲ್ಲ ಆಯಿತಾ. ಅವು ನಮ್ಮನ್ನು ಹಚ್ಕೊಂಡ್ಬಿಡ್ತವೆ, ನಾವು ಅವನ್ನ ಹಚ್ಕೊಂಡ್ಬಿಡ್ತೀವಿ. ಹಂಗಾಗಿ ಏನೇ ಕಷ್ಟ ಬರಲಿ ಸುಖ ಬರಲಿ ಅವು ಎರಡನ್ನೂ ಕೂಡ ಅವ್ರ ಜೊತೆ ನಾವು ಕೂಡ ಫೇಸ್ ಮಾಡಬೇಕಾಗತ್ತೆ. ಕೆಲವೊಂದ್ಸಲಿ ನಮ್ಮ ಕರ್ಮಗಳು ಅಂತ ಇರುತ್ತೆ, ಅದನ್ನು ಕಳಿಯೋದಕ್ಕೆ ಈ ಡಾಗಿಗಳಾಗಲಿ ಬೆಕ್ಕುಗಳಾಗಲಿ ನಮ್ಮ ಜೀವನದಲ್ಲಿ ಬರ್ತವೆ ಅಂತ ನಾನು ಓದಿದ್ದೀನಿ ಎಲ್ಲೋ. ಹಂಗಾಗಿ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಮೇಲ್ಗಡೆನೂ ಹೋಗಿ ಗಲೀಜು ಮಾಡಿಬಿಟ್ಟಿದ್ಲು. ಹಂಗಾಗಿ ಇವಾಗ ಎಲ್ಲ ಕೂಡ ತೊಳ್ಕೊಂಬಿಡೋಣ, ಅದನ್ನೇ ತುಳ್ಕೊಂಡು ಒಳಗಡೆ ಬರ್ತಾಳಲ್ವಾ ಅಂತ ಅಂದ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕಿ ಹಾಗೆ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಪಾತ್ರೆ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲನೂ ಕೂಡ ಬಕೆಟ್ಗೆ ಹಾಕ್ಬಿಟ್ಟು ಹೋದರೆ ಸರಿ ಹೋಗುತ್ತೆ ಅಡುಗೆ ಮಾಡೋದಕ್ಕೆ. ಪಟ್ ಅಂತ ಬಂದ ತಕ್ಷಣ ಟಿಫನ್ ರೆಡಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ರಾಯರು ನನ್ನ ಜೀವನದಲ್ಲಿ ಏನು ಚಮತ್ಕಾರ ಮಾಡಿದ್ದಾರೆ ಅಂತ ಹೇಳ್ತೀನಿ ಅಂತ ಅಂದೆ. ಹೌದು, ನನ್ನ ಜೀವನದಲ್ಲಿ ಕೊರೋನಾ ಟೈಮಲ್ಲಿ ಎಷ್ಟು ಜನ, ಎಷ್ಟು ಫ್ಯಾಮಿಲೀಸು ಕಳ್ಕೊಂಡ್ರು. ಅವರು ಇನ್ನೂ ಸಫರ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿದೆ. ನಮ್ಮ ಕಸ್ಟಮರ್ ಎಷ್ಟೋ ಜನ ಹೋಗ್ಬಿಟ್ರು ಆ ಟೈಮಲ್ಲಿ. ಅದನ್ನ ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ಭಯ ಆಗುತ್ತೆ. ಆ ಟಿ ವಿ ನೋಡ್ತಾ ಇದ್ರೇ ರೋಡಲ್ಲೆಲ್ಲ ಆ ಥರ ಇತ್ತಲ್ವಾ ಸಿಚುವೇಶನ್ನು. ಅದು ಯಾರಿಗೂ ಬೇಡ ಆಯಿತಾ. ಅಂಥ ಟೈಮಲ್ಲಿ ನಮ್ಮ ಮನೇಲೂ ಕೂಡ ಕೊರೋನಾ ಪಾಸಿಟಿವ್ ಬಂತು. ಪಾಸಿಟಿವ್ ಫಸ್ಟ್ ಇರಲಿಲ್ಲ ಆಯಿತಾ, ನೆಗೆಟಿವ್ ಇತ್ತು. ನಾವು ಏನು ಆಯಿತು, ಸುಸ್ತು ಜ್ವರ ಎಲ್ಲ ಬರ್ತಾಯಿತ್ತಲ್ವಾ, ಯಾಕೋ ಬೇಡಪ್ಪ ಅಂತ ಅಂದ್ಬಿಟ್ಟು ಸುಂಗದಕಟ್ಟೆ ಹತ್ರ ಒಂದು ಶ್ರೀರಾಮ್ ಅಂತ ಇದೆ, ಅಲ್ಲಿಗೆ ಹೋದ್ವಿ. ಅವ್ರು ಅಡ್ಮಿಟ್ ಮಾಡಿಕೊಂಡು ಎಲ್ಲ ಟ್ರೀಟ್ಮೆಂಟು ಕೊಟ್ಟರು. ಆ ಟ್ರೀಟ್ಮೆಂಟ್ಗೋ ಏನೋ ಗೊತ್ತಿಲ್ಲ, ಟೆಸ್ಟಲ್ಲಿ ಕೊರೋನಾ ನೆಗೆಟಿವ್ ಬಂದ್ಬಿಡ್ತು. ಅದಕ್ಕೂ ನೆಗೆಟಿವ್ ಅಲ್ಲ ಹಬ್ಬ ಅಂತ ಒಂದು ದೊಡ್ಡ ಉಸಿರು ತಗೊಂಡು ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಬಂದ ದಿನವೇ ಫುಲ್ಲು ಕೆಮ್ಮು ಜ್ವರ ಮತ್ತೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಮಗೆ ಒಂದು ಟ್ರಸ್ಟ್ ಇರೋದು ಅಂತಂದರೆ ಕಣ್ವದಲ್ಲಿ. ಹಂಗಾಗಿ ಕಣ್ವದಲ್ಲಿ ಚೆಸ್ಟ್ ಎಕ್ಸ್ರೇ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನಮ್ಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಸರಿ ಆಯಿತು ಅಂತ ಅಂದ್ಬಿಟ್ಟು ಎಕ್ಸ್ರೇ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಅಲ್ಲಿ ಕ್ಯೂ ನಿಂತ್ಕೋಬೇಕು, ತುಂಬ ಜನ. ಅವಾಗೆಲ್ಲ ಗೊತ್ತಲ್ವ ನಿಮಗೆ, ಎಷ್ಟು ಜನ ಎಲ್ಲೂ ಬೆಡ್ ಸಿಗ್ತಾ ಇಲ್ಲ, ಎಷ್ಟೊಂದು ಜನ ಫೇಸ್ ಮಾಡ್ತಿದ್ದಾರೆ ರೋಡಲ್ಲೆಲ್ಲ. ಆ ಥರ ಎಲ್ಲ ಆಗಿತ್ತಲ್ವ ಅವಾಗ. ಅಂಥ ಟೈಮಲ್ಲಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಎಕ್ಸ್ರೇ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಅದಾದಮೇಲೆ ಮತ್ತೆ ಸುಂಗದಕಟ್ಟೆಗೆ ಹೋದ್ವಿ. ಅವರು ಇನ್ನೊಂದ್ಸಲ ನೋಡೋಣ ಅಂತ ಹೇಳಿದರು, ಪಾಸಿಟಿವಾ ನೆಗೆಟಿವಾ ಏನು ನೋಡೋಣ ಅಂತ ಹೇಳಿದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಮನೆಯವ್ರಿಗೆ ಎಷ್ಟು ಸುಸ್ತಂದರೆ ಆ ಕಣ್ವ ಹಾಸ್ಪಿಟಲ್ ಮುಂದೆಗಡೆನೆ ಕುತ್ಕೊಂಡ್ಬಿಟ್ರು ಅವ್ರು, ನಿಂತ್ಕೊಳ್ಳೋಕೆ ಆಗ್ದಿದ್ದಂಗೆ. ಅವತ್ತು ಅನ್ನಿಸ್ತು, ನಾವು ಯಾರಿಗೂ ಏನೂ ಮಾಡಿಲ್ವಲ್ಲ, ಯಾಕೆ ಹಿಂಗಾಯ್ತು ನಮಗೆ ಅಂತ. ನನ್ನ ಕಣ್ಣಲ್ಲಿ ನೀರು. ನನ್ನ ತಮ್ಮ, ನಾನು, ಮನೆಯವರು 3 ಜನ. ಅವಾಗ ಮಕ್ಕಳನ್ನ ಬಿಟ್ಟಿದ್ದೀವಿ ಅಮ್ಮನ ಮನೇಲಿ. ಅವರು ಏನೂ ಅರ್ಥ ಆಗಲ್ಲ ಅವ್ರಿಗೆ. ಬಂದು ಅವ್ರ ಅಪ್ಪನ ತಪ್ಕೋತಾರೆ.
ಹಿಂಗೆಲ್ಲ ಮಾಡ್ತಿದ್ರಲ್ವಾ. ಅವತ್ತು ಗುರುವಾರ 8 ಗಂಟೆ ಆಗಿತ್ತು. ಮನೆಯವರು ಮಲ್ಕೊಂಡಿದ್ರು ರೂಮಲ್ಲಿ. ಒಬ್ಳೇ ಕೂತಿದ್ದೆ. ಮಕ್ಳೆಲ್ಲ ಅಮ್ಮನ ಮನೇಲಿದ್ರಲ್ಲ ಅವಾಗ. ಒಬ್ಳೇ ಕೂತಿರ್ಬೇಕಾದ್ರೆ ಯಾಕೆ ಹಿಂಗಾಯ್ತು, ಫುಲ್ ಕತ್ಲೆ ಅನ್ನಿಸ್ತಾ ಇದೆ. ಲೈಫೇ ಕತ್ಲೆ, ಇನ್ನೇನು ಇಲ್ಲ, ಮುಂದೆಗಡೆ ದಾರಿನೇ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ನನಗೆ ಇವಾಗ ಹೇಳ್ಬೇಕಾದ್ರೂ ಒಂಥರ ಆಗ್ತಾ ಇದೆ ಆ ಫೀಲು. ಯಪ್ಪ ಥು ಹಂಗನ್ನಿಸ್ತಾ ಇದೆ. ಆಮೇಲೆ ಆ ಥರ ಯೋಚನೆ ಮಾಡ್ಬೇಕಾದ್ರೆ ನನಗೇನೋ ಮೈಂಡಿಗೆ ಬಂತು, ರಾಯರ್ಗೆ ಹರಕೆ ಕಟ್ಟಬೇಕು ಅಂತ. ಅವತ್ತು ಗುರುವಾರ ಅಂತ ಕೂಡ ನನಗೆ ಗೊತ್ತಿಲ್ಲ. ಆಮೇಲೆ ಡೇಟ್ ನೋಡಿದೆ. ಆಮೇಲೆ ಹರಕೆ ಕಟ್ಕೊಂಡೆ. ಯಾಕನ್ನಿಸ್ತು ಏನು ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ. ನಿಜವಾಗ್ಲೂ ಅವತ್ತು ಹೋಗಿದ್ದೀವಿ. ಆ ಶುಕ್ರವಾರ ಕಣ್ಮಗೆ ಮತ್ತೆ ಹೋದ್ವಿ. ಅಲ್ಲಿ ದೇವ್ರ ಥರ ಒಂದು ಡಾಕ್ಟರ್ ಸಿಕ್ಕಿ ಅವರು ಮೆಡಿಷನ್ನ ಬರ್ಕೊಟ್ರು. ಅಲ್ಲಿಗೆ ಹೋಗೋ ಇದೇ ಇಲ್ಲ, ನಾವು ಸುಂಗದಕಟ್ಟೆಗೆ ಬಂದು ತೋರಿಸ್ಬೇಕಾಗಿತ್ತು ಆಯ್ತಾ. ನನ್ನ ತಮ್ಮನಿಗೆ ನನಗೆ ಯಾಕೆ ಅನ್ನಿಸ್ತು ಅಂತ ಗೊತ್ತಿಲ್ಲ. ಒಂದ್ಸಲಿ ಕನ್ಸಲ್ಟ್ ಮಾಡೋಣ ಡಾಕ್ಟರ್ನ, ಪರವಾಗಿಲ್ಲ ಫೀಸ್ ಅಲ್ವಾ ಅಂತ ಅಂದ್ಬಿಟ್ಟು ಕನ್ಸಲ್ಟ್ ಮಾಡಿದ್ವಿ. ನಿಜವಾಗ್ಲೂ ಅದನ್ನ ಅವ್ರು ಬರ್ಕೊಟ್ಟಿದ್ರಲ್ಲ ಮೆಡಿಷನ್ನು, ಇದೆಲ್ಲ ಟ್ಯಾಬ್ಲೆಟು ಎಲ್ಲನೂ ಕೂಡ ನಾನು ಕೊರೋನಾ 3ನೇ ಅಲೆ ಬಂತಲ್ವಾ ಅಲ್ಲಿಗೂ ಇಟ್ಕೊಂಡಿದ್ದೆ. ಯಾಕೆಂದ್ರೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅದು ಅಂತ ಅಂದ್ಬಿಟ್ಟು. ಅಷ್ಟು ನನಗೆ ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಹೇಳ್ಬೋದು. ಅದನ್ನ ಒಂದೇ ದಿನ ತಗೊಂಡಿದ್ದು ಆಯ್ತಾ. ಇಷ್ಟು ದಿನ ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ವಾಸಿ ಆಗದಿರೋದು ಒಂದೇ ದಿನಕ್ಕೆ, ಹರಕೆ ಕಟ್ಟು ಒಂದು ದಿನಕ್ಕೇನೆ ನಿಜವಾಗ್ಲೂ ಅವರು ಎದ್ಬಿಟ್ಟು ತುಂಬ ಕೆಮ್ತಾ ಇದ್ರು. ಅವಾಗ ಹೇಳಿದ್ರು ಡಾಕ್ಟ್ರು, ನಮ್ಮ ಕಡೆಯವ್ರಿಗೂ ಬೆಡ್ ಸಿಗ್ತಾ ಇಲ್ಲ ಅಮ್ಮ, ನಿಮ್ಗೇನಾದರೂ ಪಲ್ಸ್ ಎಲ್ಲ ಕಮ್ಮಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ಅಡ್ಮಿಟ್ ಮಾಡಬೇಕಾಗತ್ತೆ, ತುಂಬ ಚೆಸ್ಟಲ್ಲಿ ಇದಾಗಿದೆ ಇವ್ರಿಗೆ ಅಂತ ಹೇಳಿದ್ರು. ಕಫ ಎಲ್ಲ ಕಟ್ಬಿಟ್ಟಿದೆ ಅಂತ ಹೇಳಿದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದ ರಾಯರ ಮೇಲೆ ಒಂದು ಇಟ್ಕೊಂಡು ಬಂದ್ವಿ. ನಾಳೆ ಬೆಳಗ್ಗೆಗೆ ಪೂರ್ತಿ ಹುಷಾರಾಗಿದ್ದಾರೆ ಮನೆಯವರು. ಇದೇನು ಮ್ಯಾಜಿಕ್ಕಾ ಏನು, ರಾಯರು ಎಂಥ ನನಗೆ ನನ್ನ ಲೈಫಲ್ಲಿ ಬೆಳಕನ್ನ ತಂದರು ಅಂದರೆ, ನನ್ನ ಕೊನೆ ಉಸಿರಿರೋವರೆಗೂ ಇದನ್ನು ಮರೆಯೋದಕ್ಕೆ ಆಗೋದೂ ಇಲ್ಲ, ನಾನು ಮರೆಯೋದೂ ಇಲ್ಲ. ಅಷ್ಟು ನನ್ನ ಲೈಫಲ್ಲಿ ಚಮತ್ಕಾರನ ಮಾಡಿದ್ದಾರೆ. ನನ್ನ ಲೈಫಲ್ಲಿ ಬೆಳಕು, ಇನ್ನೊಂದು ಬೆಳಕನ್ನು ತಂದುಕೊಟ್ಟಿದ್ದು, ಇನ್ನೊಂದು ಮರುಜನ್ಮನ ತಂದುಕೊಟ್ಟಿದ್ದು ಅಂತ ಅನ್ಬೋದು. ಅಷ್ಟು ನನಗೆ ಇವತ್ತು ಅದೇ ಫೀಲು. ನನಗೆ ಗುರುವಾರ ಬಂತು ಅಂದರೆ ಏನಾಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಆದರೆ ಅವ್ರನ್ನ ನೆನೆಸ್ಕೊಳ್ದೇ ಇರೋ ದಿನವೇ ಇಲ್ಲ. ಈ ಥರ ನನ್ನ ಲೈಫಲ್ಲಿ ನಡೆದಂಥ ಒಂದು ಚಮತ್ಕಾರ, ತುಂಬ ಜನಕ್ಕೆ ತುಂಬ ಚಮತ್ಕಾರಗಳು ನಡೆದಿದೆ ರಾಯರನ್ನ ನಂಬಿ. ನನಗೆ ಗೊತ್ತಿಲ್ಲ ಅವತ್ತು ನಾನು ಯಾಕೆ ಅಂದ್ಕೊಂಡೆ, ನನಗೆ ಹೆಂಗೆ ನೆನ್ಪು ಬಂತು ಅವತ್ತು ಗುರುವಾರನ, ಇದು ಯಾವುದೂ ಗೊತ್ತಿಲ್ಲ. ಆಮೇಲೆ ಡೇಟೆಲ್ಲ ಬರೆದಿಟ್ಕೊಂಡಿದ್ನಲ್ಲ, ಆಮೇಲೆ ನೋಡಿದ್ಮೇಲೆ ನಂಗೆ ಗೊತ್ತಾಯಿತು ಗುರುವಾರ ಅವತ್ತು ರಾಯರೇ ಒಂದು ಸೂಚನೆನ ಕೊಟ್ಟರು ನನಗೆ, ನನ್ನ ಲೈಫಲ್ಲಿ ಬೆಳಕನ್ನ ತಂದರು ಅಂತ. ನನಗೆ ಆಮೇಲೆ ಗೊತ್ತಾಯಿತು. ಅವತ್ತಿಂದ ಪ್ರತಿ ಗುರುವಾರನೂ ಮಾಡ್ತೀನಿ. ಇದು ಯಾರೋ ಹೇಳಿ ಅಥವಾ ಯಾರೋ ಮಾಡ್ತಾ ಇದ್ದಾರೆ ಅಂತ ಮಾಡಿದ್ದಲ್ಲ, ನನಗೆ ಸ್ವಯಂ ಅನಿಸಿದ್ದು. ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ನಡೆದಿರೋದನ್ನ ಶೇರ್ ಮಾಡ್ತೀರಾ? ಬನ್ನಿ, ಇವಾಗ ರಂಗೋಲಿ ಬಿಡ್ತಾ ಇದ್ದೀನಿ, ಹೆಂಗಿದೆ ಅಂತ ತಿಳಿಸಿ. ಅದನ್ನು ಮುಗಿಸಿ ವಾಕಿಂಗ್ಗೆ ಬಂದೆ. ವಾಕಿಂಗ್ ಮಾಡಿಕೊಂಡು ನೋಡಿ ಎಷ್ಟು ಕತ್ಲಿದೆ ವಾಕಿಂಗಲ್ಲಿ. ಇವಾಗ ಜನಗಳು ಕೂಡ ಬರ್ತಾ ಇದ್ದಾರೆ. ನಾನು ಒಂದಿನ ಲೇಟಾಗಿ ಹೋಗ್ತೀನಿ, ಒಂದಿನ ಬೇಗ ಹೋಗ್ತೀನಿ. ಆಮೇಲೆ ಒಂದೇ ಪಾರ್ಕ್ಗಂತೂ ನಾನು ಹೋಗಲ್ಲ. ಅಕ್ಕಪಕ್ಕ ನಮ್ಮ ಸುತ್ತ ಪಾರ್ಕ್ಗಳಿದ್ದಾವೆ. ಬರಬೇಕಾದ್ರೇ ಮನೆ ಹತ್ರ ಹೂವು ಮಾರ್ತಾರೆ ಇವ್ ಅಂಕಲ್ಲು. ಚೆನ್ನಾಗಿರುತ್ತೆ ಹೂವು, ಮನೇಲೆ ಕಟ್ಟಿ ಮಾರ್ತಾರೆ ಅಂಕಲ್ಲು ಮತ್ತು ಆಂಟಿ. ಹಂಗಾಗಿ ಅವ್ರ ಹತ್ರನೇ ತಗೋತೀನಿ ಪ್ರತಿದಿನ ನಾನು. ಮಲ್ಲಿಗೆ ಹೂವು ಅಂತೂ ಚೆನ್ನಾಗಿತ್ತು, ಹಂಗಾಗಿ 3 ಮೊಳ ಕೊಡಿ ಅಂತ ಅಂದ್ಬಿಟ್ಟು 3 ಮೊಳ ಕೂಡ ಹಾಕ್ಸ್ಕೊಂಡೆ. ಪಾಪ ನೋಡಿ ಅಂಕಲ್ ನೋಡಿದ್ರೆ, ಯಾಕೆ ಅಂಕಲ್ ಇವತ್ತು ಎದ್ದಿಲ್ಲ ನೀವು ಬೇಗ ಅಂತ ರೇಗಿಸ್ತಾ ಇದ್ದೆ. ನಿದ್ದೆ ಬಂದ್ಬಿಡ್ತಾ ಜಾಸ್ತಿ ಅಂತ. ಹೂನಮ್ಮ ಅಂತ ಅಂದರು. ಬಂದ ತಕ್ಷಣ ಸ್ವಲ್ಪ ಹಾಲೆಲ್ಲ ತೊಗೊಂಬಂದೆ. ಬಿಸ್ಕೆಟ್ ಬೇಕಲ್ಲ ಇವಳಿಗೆ. ಮತ್ತು ಕತ್ಲೆಯಲ್ಲಿ ಇದನ್ನೆಲ್ಲ ತೊಳೆದಿದ್ನಲ್ಲ, ಯಾಕೋ ಸಮಾಧಾನ ಆಗಲಿಲ್ಲ ನನಗೆ. ಮತ್ತೆ ಇನ್ನೊಂದ್ಸಲಿ ತೊಳೆಯೋಣ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಬಕೆಟ್ ನೀರು ಹಾಕ್ಬಿಟ್ಟು ತೊಳ್ಕೊಂಡು ಬರ್ತಾ ಇದ್ದೀನಿ ಇವಾಗ. ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಮಕ್ಕಳಿಗೆ ಟಿಫನ್ ರೆಡಿ ಮಾಡಬೇಕು. ನಾನು ಯಾವ ಥರ ಮೆಂತ್ಯ ಬಾತ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಆದರೆ ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅಂತ ಗೊತ್ತಾದರೆ ಊಟದಲ್ಲಿ ಅಥವಾ ಮಾಡೋ ಒಂದು ಅಡುಗೆನಲ್ಲಿ ರುಚಿ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಬಂದ ತಕ್ಷಣ ಸ್ವಲ್ಪ ನೀರು ಕುಡಿದು ಒಂದು ಲೋಟ ಫಿಲ್ಟರ್ ಕಾಫಿ ಕುಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಮತ್ತೆ ಕಾಫಿಗೆ ಶಿಫ್ಟ್ ಆಗಿದ್ದೀನಿ. ಹಾಲು ಕುಡಿಬಾರ್ದು ಅಂತ ಯಾರೋ ಹೇಳಿದ್ರು. ಮುಂಚೆ ಅರಿಶಿನ ಹಾಲು ಕುಡಿತಾ ಇದ್ದೆ, ಕುಡಿಬಾರ್ದು ಅಂತ ಅಂದ್ರೆ. ಹಂಗಾಗಿ ಇವಾಗ ಮತ್ತೆ ಒಂಚೂರು ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮನೆಯವರು ಮಕ್ಕಳು ಯಾರೂ ಎದ್ದಿಲ್ಲ, ಹಂಗಾಗಿ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೊಂಡ್ರೆ ಬೇಗ ಬೇಗ ದೇವಸ್ಥಾನಕ್ಕೆ ಹೋಗ್ಬೋದಲ್ವಾ ಅಂತ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ಕೊತಾ ಇದ್ದೀನಿ ಇವಾಗ.
ಕುಕ್ಕರ್ ಎತ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ದಪ್ಪ ಸೈಜ್ದು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಅದಕ್ಕೂ ಮುಂಚೆ ಮೊದಲು ಸಿರಿಧಾನ್ಯದ ಗಂಜಿ ಮಾಡಿಬಿಡ್ತೀನಿ. ಓವರ್ ನೈಟ್ ನೆನೆ ಹಾಕಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಮಾಡ್ಕೋಬೇಕು. ಹಂಗೆ ಸೋಪ್ ಖಾಲಿಯಾಗಿತ್ತು, ನಾನು ಸೋಪ್ ಯೂಸ್ ಮಾಡಿ ಅದೆಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ, ಇವತ್ತು ಖಾಲಿಯಾಗಿತ್ತಲ್ಲ ಹಂಗಾಗಿ ತೊಗೊಂಡು ಬಂದೆ. ಅಷ್ಟರಲ್ಲಿ ಹಾಲು ಉಕ್ಕಿ ಬಂತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೆ ಡಿಕಾಕ್ಷನ್ ಮಾಡ್ಕೊಂಡಿದ್ನಲ್ಲ ಅದು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಫಿಲ್ಟರ್ ಕಾಫಿ ಒಂದು ಒಳ್ಳೆ ಘಮ ಬರುತ್ತೆ ಅಲ್ವಾ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರೋದದು. ಹಾಗಾಗಿ ಮಿಕ್ಸ್ ಮಾಡಿಕೊಂಡು 3 ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ ನೋಡಿ. ನಾನು ಒಬ್ಬಳಿಗೆ ಅಂದ್ಬಿಟ್ಟು 3 ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ. ಸರಿ ಆಯಿತು ಅಂತ ಅಂದ್ಬಿಟ್ಟು ಮನೆಯವ್ರು ಎದ್ಮೇಲೆ ಆಗುತ್ತೆ, ಮಕ್ಕಳಂತೂ ಕುಡಿಯಲ್ಲ. ಸಿರಿಧಾನ್ಯ ಗಂಜಿ ಕೂಡ ಅಷ್ಟರಲ್ಲಿ ರೆಡಿ ಆಯಿತು. ಇವಾಗ ಇದನ್ನು ಓಪನ್ ಮಾಡಿ ತೊಳೆಯೋದಕ್ಕೆ ಇಟ್ಬಿಟ್ಟು, ಪಾತ್ರೆ ಏನಿಲ್ಲ ಇವಾಗ ಮಾಡಾದ್ಮೇಲೆ ಆಗುತ್ತೆ. ಸಿರಿಧಾನ್ಯ ಗಂಜಿ ಕುಡಿದಿರೋ ಬೌಲ್ಗಳು ಸ್ಪೂನ್ಗಳು 1-2 ಮನೇಲಿ ಆಗುತ್ತೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೆ ಪುಟಾಣಿ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಎತ್ತಿಟ್ಬಿಟ್ಟು ಇವಾಗ ಕಸ್ತೋರು ಕೂಡ ಬರ್ತಾರೆ. ಅಷ್ಟರಲ್ಲಿ ಟಿಫನ್ ಎಲ್ಲ ರೆಡಿ ಮಾಡಬೇಕು. ಹಿಂಗೆ ಎಲ್ಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಈ ಥರ ಒಂದು ಸ್ವಲ್ಪ ತುಪ್ಪ ಎಣ್ಣೆ ಎರಡೂ ಹಾಕಿದ್ರೆ ಪಲಾವಲ್ಲಿ ತುಂಬ ಟೇಸ್ಟಿಯಾಗುತ್ತೆ ಅಲ್ವಾ. ಹಂಗಾಗಿ ಈರುಳ್ಳಿ ಒಂದು ದಪ್ಪ ಸೈಜ್ದು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಟೊಮೊಟೊ ಹಾಕಲ್ಲ ನಾನು, ಹಂಗಾಗಿ ಇದಕ್ಕೆ ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ತೀನಿ. ಅದ್ರ ಜೊತೆ ಬಟಾಣಿ ನೆನೆ ಹಾಕಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಸಾಲೆಗೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದಕ್ಕೇ ಈ ಎಣ್ಣೆಯಲ್ಲಿ ಸೊಪ್ಪು ಹುರಿದ್ರೆ ಕಹಿನೇ ಬರಲ್ಲ ಅಲ್ವಾ, ಹಂಗಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆಯದು. ಒಂದು ಸ್ವಲ್ಪ ಶುಂಠಿ, ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿಕಾಯಿ, ಆಮೇಲೆ ಪುದೀನ, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ತೊಳೆದು ಕಟ್ ಮಾಡಿ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಸ್ವಲ್ಪನೇ ತೆಂಗಿನಕಾಯಿ ಹಾಕಬೇಕು, ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಾಗಲ್ಲ ಪಲಾವು, ಹಂಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಣ್ಣೆ ಬಿಡೋವರೆಗೂ ಹಸಿ ಮಸಾಲೆ ಅಲ್ವಾ, ಹಂಗಾಗಿ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಅದನ್ನು ಹುರ್ಕೊಂಡು ಮನೆಯವ್ರು ಇದ್ದರು, ಅಷ್ಟರಲ್ಲಿ ಜ್ಯೂಸ್ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಎದ್ದ ತಕ್ಷಣ ಈ ಥರ ಜ್ಯೂಸ್ ಕುಡಿತಾರೆ ಅವರು. ಸರಿ ಆಯಿತು, ಅವರು ಕೊಟ್ಬಿಟ್ಟು ಅಕ್ಕಿ 2 ಪಾವು ಹಾಕ್ತಾಯಿದ್ದೀನಿ. ಯಾಕೆಂದರೆ ಬೆಳಗ್ಗೆ ನಮ್ಮ ಮನೇಲಿ 5 ಜನ, ನಮ್ಮ ಮಕ್ಕಳನ್ನು ಸೇರಿಸಿ 5 ಜನ, ಮತ್ತು ಲಂಚ್ಗೆ ಬೇಕಲ್ವ ಮಕ್ಕಳಿಗಿಬ್ಬರಿಗೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಈ ಥರ ಬಿಸಿನೀರು ಕಾಯಿಸಿ ಹಾಕಿದ್ರೆ ಪಲಾವ್ ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡೆ. ಸಿರಿಧಾನ್ಯದ ಗಂಜಿ ಕೂಡ ರೆಡಿ ಆಯಿತು. ಅದಕ್ಕೆ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ 1 ಲೋಟ ಅಲ್ಲ 2 ಲೋಟ ಕುಡಿಬೋದು, ಅಷ್ಟು ಸಕ್ಕತ್ತಾಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮೊಸರು ಮತ್ತು ಸಿರಿಧಾನ್ಯದ ಗಂಜಿ ಮೊದಲು ಮಿಕ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಬಿಟ್ಟೆ. ಇವಾಗ ಇದನ್ನು ಮಿಕ್ಸ್ ಮಾಡೋಣ ಅಂತ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಇಲ್ಲ ಅಂತಂದರೆ ಬಿಸಿ ಅಲ್ವಾ, ತುಂಬ ಬಿಸಿ ಇರುತ್ತಲ್ಲ, ಹಾಗಾಗಿ ಒಂದೇ ವಿಷಲ್ ತೊಗೊಂಡಿರೋದು ನಾನು ಪಲಾವು ಅದೆಲ್ಲ ಜಾಸ್ತಿ ವಿಷಲ್ ತೊಗೊಳಲ್ಲ. ಬಟ್ಟೆ ಎಲ್ಲ ವಾಷಿಂಗ್ ಹಾಕಿ ಸ್ವಲ್ಪ ಬಟ್ಟೆ ಇತ್ತು ಅದನ್ನೆಲ್ಲ ಒಗೆದ್ಬಿಟ್ಟು ಈ ಮೇಲ್ಗಡೆ ಟೆರೆಸ್ ಎಲ್ಲ ತೊಳೆದ್ಬಿಟ್ಟು ಬಂದೆ. ಇವಾಗ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗೋಣ, ಮನೆಯವರು ನಾನು ಬರ್ತೀನಿ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿದರು. ಸರಿ ಆಯಿತು, ಅವ್ರು ಬರೋ ಅಷ್ಟರಲ್ಲಿ ರೆಡಿ ಆಗೋಣ ಅಂತ. ಆದರೆ ಅವ್ರ ಕೆಲಸದ ಬ್ಯುಸಿನಲ್ಲಿ ಮರ್ತೇ ಬಿಟ್ಟಿದ್ದಾರೆ. ಸರಿ ಆಯಿತು, ಇನ್ನೇನು ಕೆಲಸನೇ ಫಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೀನಿ. ರೆಡಿಯಾಗಿ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ, ಹೆಂಗಿದೆ ಗೊತ್ತಾ, ಸಕ್ಕತ್ತಾಗಿದೆ, ಒಂದು ಪಾಸಿಟಿವ್ ಎನರ್ಜಿ. ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಹೊಸಲೆಲ್ಲ ಬೆಳಗ್ಗೆನೆ ತೊಳೆದು ರಂಗೋಲಿ ಎಲ್ಲ ಇಟ್ಟಿದ್ದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಸಿಂಪಲ್ಲಾಗಿ ಒಂದು ಇದನ್ನು ಲಾರಿಯಲ್ದು ಕ್ರೀಮ್ನ ಬಳಸ್ತೀನಿ ಎಲ್ಲನ ಹೋಗ್ಬೇಕಾದ್ರೆ. ಅದರಲ್ಲಿ ಸನ್ಸ್ಕ್ರೀನು ಕೂಡ ಇದೆ, ಮಾಯ್ಶ್ಚರೈಸರ್ ಕೂಡ ಇದೆ. ಹಂಗಾಗಿ ಮನೆಯವ್ರು ಜಾಸ್ತಿ ಅದನ್ನು ಎಷ್ಟೋ ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಿದ್ದಾರೆ. ನಾನು ಯಾವಾಗಾದರೂ ಒಂದ್ಸಲ ಯೂಸ್ ಮಾಡ್ತೀನಿ ಅಷ್ಟೇ. ಇವಾಗ ಕುಂಕುಮ ಎಲ್ಲ ಇಟ್ಕೊಂಡು ಹೊರಡೋಣ ಬನ್ನಿ, ಪೂಜೆ ಮಾಡಿಬಿಡೋಣ. ಅದಕ್ಕೂ ಮುಂಚೆ ಈ ಥರ ಹೊಸ್ಲಿಗೆಲ್ಲ ಪೂಜೆ ಮಾಡಿ, ಇವತ್ತು ಗುರು ಪೂರ್ಣಿಮೆ ಅಲ್ವಾ, ಆ ಭಗವಂತನ ಅಂದರೆ ರಾಯರನ್ನ ನೆನೆಸ್ಕೊಂಡು ನಾನು ಪೂಜೆನ ಮಾಡ್ತೀನಿ. ಗುರುವಾರ ಆಗಲಿ ಪ್ರತಿ ಗುರುವಾರನೂ ಪ್ರತಿದಿನ ನೆನೆಸ್ಕೋತೀವಿ, ಆದರೆ ಗುರುವಾರ ನಿಜವಾಗ್ಲೂ ಅದು ಆ ದಿನ ಎಲ್ಲ ನೆನಪಾಗ್ಬಿಡತ್ತೆ, ನೆನೆಸ್ಕೊಳ್ಳಲ್ಲ ಅಂದ್ರೂ ಆದರೂ ನೆನಪಾಗುತ್ತೆ ನನಗೆ. ಹಾಗಾಗಿ ಇವತ್ತು ಗುರುಗಳನ್ನ ನೆನೆಸ್ಕೊಂಡು ಇದು ಮಾಡ್ತಾಯಿದ್ದೀನಿ. ಹೂವು ತಂದಿದ್ನಲ್ವ, ಮಲ್ಲಿಗೆ ಹೂವು, ಅದನ್ನೆಲ್ಲ ಹಾಕಿ ಪೂಜೆ ಮಾಡಿದೆ. ತುಂಬ ಖುಷಿ ಆಯಿತು ನನಗೆ. ಜಾಸ್ತಿ ನಾನು ಕ್ಲಿಪ್ಪಿಂಗ್ಸ್ನ ತೆಗಿಯೋಕ್ಕೆ ಹೋಗಲ್ಲ, ನಾನು ದೇವಸ್ಥಾನದಲ್ಲಾಗಲಿ ದೇವ್ರ ಮನೇಲಾಗಲಿ ತೆಗಿಯೋಕ್ಕೆ ಹೋಗಲ್ಲ. ಯಾಕೆಂದರೆ ನೆಮ್ಮದಿಯಾಗಿ ಪೂಜೆ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ. ಅಲ್ಲಲ್ಲಿ ಕ್ಲಿಪ್ಪಿಂಗ್ನ ನೋಡಿಕೊಂಡು ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿದಾಗ ಅದು ತೃಪ್ತಿನೇ ಸಿಗಲ್ಲ. ಹಂಗಾಗಿ ನಾನು ಅದನ್ನು ಸ್ವಲ್ಪ ಇದು ಮಾಡ್ತೀನಿ ಅಷ್ಟೇ. ಇವಾಗ ಹೋದೆ ದೇವಸ್ಥಾನಕ್ಕೆ, ಹೋಗಿ ನೋಡಿ ಸಾಯಿಬಾಬಾ
ಇದಾರೆ ಇಲ್ಲಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ. ನೆನ್ನೆನೆ ಅಲಂಕಾರ ಮಾಡಿದ್ರು, ನಮ್ಮ ಮನೆಯಿಂದ ಕಾಣಿಸುತ್ತೆ. ಹಂಗಾಗಿ ಇವತ್ತು ಹೋಮ ಕೂಡ ಇರುತ್ತೆ. ನಾವು ಹೋಗೋಷ್ಟರಲ್ಲಿ ಹೋಮ ಕಂಪ್ಲೀಟ್ ಆಗಿತ್ತು. ಇನ್ನ ಪೂರ್ಣಾವತಿ ಇತ್ತು. ನನ್ನ ಮಕ್ಳಿಬ್ರು ಓದಿದಾರಲ್ಲ, ಆ ಓನರ್ದೇ ಈ ದೇವಸ್ಥಾನನೂ ಕೂಡ ಕಟ್ಸಿರೋದು. ಹಂಗಾಗಿ ಅವರು ಪೂರ್ಣಾವತಿಗೆ ಬರ್ಬೇಕು ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ರು. ಸರಿ ಎಲ್ಲಾರು ಕೂತ್ಕೊಂಡಿದ್ವಿ. ಇವಾಗ ಅವ್ರು ಕೂಡ ಬಂದು ಪೂರ್ಣಾವತಿ ಕೊಟ್ರು. ತುಂಬಾ ಚೆನ್ನಾಗಾಯ್ತು. ಎಲ್ಲಾರ್ಗು ಮಂಗಳಾರತಿ ಕೊಟ್ಟು ಎಲ್ಲ ಹೂವೆಲ್ಲ ಕೊಟ್ರು. ಬಂದ ತಕ್ಷಣ ಇವಾಗ ಅಡ್ಗೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ರಾತ್ರಿಗೆ ಅಲ್ಲ ಸಂಜೆಗೆ ಸತ್ಯನಾರಾಯಣ ಪೂಜೆ ಇದೆ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅಡ್ಗೆ ಎಲ್ಲ ಮಾಡಿಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಅನ್ನ ಸಾಂಬಾರು ಪಲ್ಯ ಎಲ್ಲ ಕೂಡ ರೆಡಿ ಮಾಡಿಟ್ಟೆ. ಥ್ಯಾಂಕ್ ಯು.